ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಕೆಲವರಿಗೆ ಸ್ವಂತ ಬುದ್ಧಿ ಇರುತ್ತೆ, ಇನ್ನು ಕೆಲವರಿಗೆ ಬೇರೆಯವ್ರು ಹೇಳಿದ್ರೆ ಅರ್ಥ ಆಗತ್ತೆ, ಇನ್ನೂ ಕೆಲವರಿಗೆ ಅನುಭವ ಬಂದ್ಮೇಲೆ ಮಾತ್ರ ಅರ್ಥ ಆಗತ್ತೆ. ಹೇಗೆ ಅಂತೀರಾ? ಈ ಕಥೆ ನೋಡಿ, ಹಾಗೆ ಒಂಚೂರಾದ್ರೂ ಇಷ್ಟ ಆದ್ರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಲಂಚ್ ಬಾಕ್ಸ್ ರೆಡಿನಾ ಶ್ವೇತಾ? ಹಾ, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಹೊರಗಿಟ್ಟಿದ್ದೀನಿ. ಏನ್ರಿ ಇವತ್ತು ಸ್ವಲ್ಪ ಬೇಗ ಬರ್ತೀರಾ? ಸ್ವಲ್ಪ ಸುತ್ತಾಡ್ಕೊಂಡು ಹಾಗೆ ಶಾಪಿಂಗ್ ಮಾಡಿಕೊಂಡು ಹೊರಗಡೆ ಊಟ ಮಾಡ್ಕೊಂಡು ಬರೋಣ. ಏನು ಹೊರಗಡೆ ಸುತ್ತಾಡ್ಕೊಂಡು ಬರೋದಾ? ತಿಂಗಳು ತಾನೇ ಹೋಗಿ ಬಂದಿದ್ವಲ್ಲ. ತಿಂಗಳು ಹೋಗಿದ್ದು, ಏನೋ ನಿನ್ನೆನೋ ಮೊನ್ನೆನೋ ಹೋಗಿ ಬಂದವ್ರ ಥರ ಆಡ್ತಿದ್ದೀರಾ. ನಂಗೆ ಗೊತ್ತಿಲ್ಲ ರೀ, ನೀವು ಇವತ್ತು ನನ್ನ ಕರ್ಕೊಂಡು ಹೋಗಲೇಬೇಕು. ಇವತ್ತು ಮಾತ್ರ ಅಲ್ಲ, ಇನ್ನೊಂದು 2 ತಿಂಗಳ ಮಟ್ಟಿಗೂ ಆಗಲ್ಲ ಕಣೆ ಶ್ವೇತಾ. ತುಂಬ ಕೆಲಸ ಇದೆ ಕಣೆ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಬೇರೆ ಕಂಪನಿ ಕೆಲಸನೂ ಮಾಡ್ತೀನಲ್ವೇನೆ. ಪ್ಲೀಸ್ ಕಣೆ ಶ್ವೇತು, ಅರ್ಥ ಮಾಡ್ಕೊಳ್ಳೆ. ನಿಮ್ದು ಬರೀ ಇದೇ ಆಗೋಯ್ತು. ನೋಡ್ ಶ್ವೇತಾ, ದೇವ್ರು ನಮಗೆ 2 ಹೊತ್ತಿನ ಊಟಕ್ಕಾದ್ರೂ ದಾರಿ ಮಾಡಿದ್ದಾನೆ. ಕೆಲವರಿಗೆ ಅದೂ ಕೂಡ ಇರಲ್ಲ. ಅಂಥವ್ರನ್ನ ನೋಡಿ ಸಮಾಧಾನ ಪಟ್ಕೋಬೇಕು ಕಣೆ. ನಮಗಿಂತ ಕೆಳಗಿರೋ ನೋಡಿ ಸಮಾಧಾನ ಪಟ್ಕೋಬೇಕಂತೆ. ಯಾಕೆ ನಮಗಿಂತ ಎತ್ತರದಲ್ಲಿರೋರನ್ನ ನೋಡಿ ನಾವು ಅವ್ರ ಥರ ಬೆಳಿಬೇಕು ಅನ್ನೋ ಆಸೆ ಪಡಬಾರ್ದಾ? ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ. ನನ್ನ ಪ್ರಶ್ನೆಯಲ್ಲಿ ಉತ್ತರನ? ಏನ್ರಿ ಅದು? ನೋಡ್ ಶ್ವೇತಾ, ನಮ್ಗಿಂತ ಕೆಳಗಿನವ್ರನ್ನ ನೋಡಿ ದೇವ್ರು ನಮಗೆ ಇಷ್ಟ ಆದ್ರೂ ಕೊಟ್ಟಿದ್ದಾನಲ್ಲ ಅಂತ ಸಮಾಧಾನ ಪಟ್ಕೋಬಹುದು. ಇಲ್ಲ, ನಮ್ಗಿಂತ ಎತ್ತರದವ್ರನ್ನ ನೋಡಿ ಅವರು ಆ ಸ್ಥಾನಕ್ಕೆ ತಲುಪೋದಕ್ಕೆ ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಏನೆಲ್ಲ ಬುದ್ಧಿ ಉಪಯೋಗಿಸಿದ್ದಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡು ನಾವು ಅದೇ ದಾರಿಯಲ್ಲಿ ನಡೆದು ನಾವು ಎತ್ತರ ಸ್ಥಾನಕ್ಕೆ ಹೋಗ್ಬೋದು. ಇವೆರಡೇ ಆಯ್ಕೆ ಇರೋದು. ಇದ್ರಲ್ಲಿ ನಾನು 2ನೇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ ವಯಸ್ಸಿರೋವಾಗ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ದುಡ್ದು ಆಮೇಲೆ ಅದನ್ನ ಎಂಜಾಯ್ ಮಾಡಬೇಕು. ಮುಂದೆ ನಮಗೂ ಮಕ್ಕಳು ಮರಿ ಅಂತ ಆಗ್ತಾರೆ, ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ನಮ್ದು ಅಂತ ಒಂದು ಮನೆ ಆದ್ರೂ ಆಗ್ಬೇಕಲ್ವಾ. ಇದಕ್ಕೆಲ್ಲ ನಾವು ಕಷ್ಟಪಡ್ಬೇಕಲ್ವಾ. ಹಾಗಂತ ಹೊರಗಡೆ ಸುತ್ತಾಡೋದು, ಹೊರಗಡೆ ಊಟ ಮಾಡೋದು, ಶಾಪಿಂಗ್ ಮಾಡೋದು ತಪ್ಪು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಆದರೆ ಅದು ಇತಿಮಿತಿಲಿರ್ಬೇಕು ಕಣೆ. ಊಟಕ್ಕೆ ಒಂಚೂರು ಉಪ್ಪಿನಕಾಯಿ ಇದ್ರೆ ಮಾತ್ರ ಊಟ ರುಚಿಯಾಗಿರುತ್ತೆ, ಜೀವಕ್ಕೂ ಹಿತ. ಅದೇ ಉಪ್ಪಿನಕಾಯಿನೇ ಜಾಸ್ತಿ ತಿಂದರೆ ಏನಾಗತ್ತೆ ಹೇಳೋ? ಜೀವನದಲ್ಲೂ ಅಷ್ಟೇ ಕಣೆ. ಈ ಖುಷಿ ಗಮ್ಮತ್ತು ಎಲ್ಲ ಒಂದು ಇತಿಮಿತಿಲಿದ್ರೆ ಮಾತ್ರ ಚಂದ ಕಣೆ. ಅದೇ ಜೀವನ ಅಲ್ಲ. ಏನು ಮಾತಾಡಿದ್ರು ನಿಮ್ಮ ಒಣ ವೇದಾಂತ ಶುರು ಮಾಡಿಬಿಡ್ತೀರಾ. ನನಗೆ ಗೊತ್ತಿಲ್ಲ ರೀ, ಇವತ್ತು ನೀವು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂದರೆ ಕರ್ಕೊಂಡೇ ಹೋಗಬೇಕು. ಇಲ್ಲ ಅಂದರೆ ನಾನು ನನ್ನ ತವ್ರ ಮನೆಗೆ ಹೊರಟೋಗ್ತೀನಿ. ಏನು ಹೆದರಿಸ್ತಾ ಇದೀಯಾ? ನಂಗೂ ಸಾಕಾಗಿ ಹೋಗಿದೆ. ಇವತ್ತು ಸರಿ ಹೋಗ್ತೀಯಾ, ನಾಳೆ ಸರಿ ಹೋಗ್ತೀಯಾ ಅಂದರೆ ನೀನು ಸರಿ ಹೋಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಅಮ್ಮನ ಮನೆಗೆ ಹೋಗ್ತೀಯಾ? ಹೋಗು ಹೋಗು. 4 ದಿನ ಅಲ್ಲಿ ಇದ್ದು ಬಂದರೆ ಆಮೇಲೆ ನಿನಗೆಲ್ಲ ಅರ್ಥ ಆಗತ್ತೆ. 4 ದಿನ ಚೆನ್ನಾಗಿ ನೋಡ್ಕೋತಾರೆ, 5ನೇ ದಿನದಿಂದ ಅಳಿಸೋದಕ್ಕೆ ಶುರುವಾಗತ್ತೆ. ನನ್ನ ತವ್ರ ಮನೆಯವರು ನನ್ನನ್ನು ರಾಣಿ ರಾಣಿ ಥರ ಬೆಳೆಸಿದ್ದಾರೆ, ಗೊತ್ತಾಯ್ತಲ್ಲ. ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡ್ಕೋತಾರೆ, ಕೇಳಿದನ್ನು ಕೊಡಿಸ್ತಾರೆ, ಹೇಳಿದಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಹಾಗೆ ಕಂಜೂಸಲ್ಲ ಅವರು. ಅದೆಲ್ಲ ಆಗ, ಇನ್ನು ಮುಂದೆ ಅದು ನಡೆಯಲ್ಲ ಶ್ವೇತಾ, ಅರ್ಥ ಮಾಡ್ಕೋ. ನಿಮ್ಮ ಅಪ್ಪಂಗೀಗ ರಿಟೈರ್ಡ್ ಆಗಿದೆ, ಇನ್ನು ನಿಮ್ಮ ಅಣ್ಣ ಇನ್ನೇನು ಸದ್ಯದಲ್ಲಿ ಮದುವೆ ಆಗ್ತಾ ಇದ್ದಾರೆ. ಅವ್ರಿಗೂ ಅವ್ರದ್ದೇ ಆದ ಸಂಸಾರ ಕಟ್ಕೊಳ್ಳೋ ಆಸೆ ಇರುತ್ತಲ್ವಾ. ಅವರು ನಾನು ಮಾಡೋ ಹಾಗೇನೆ ಕಾಸಿಗೆ ಕಾಸು ಗಂಟು ಹಾಕಿ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಬೇಡದೇ ಇರೋ ಕೆಲಸಕ್ಕೆಲ್ಲ ದುಡ್ಡು ಖರ್ಚು ಮಾಡೋಕೆ ಅವ್ರು ಒಪ್ಪೋದಿಲ್ಲ ಕಣೆ. ಏನು ಚಾಲೆಂಜ್ ಹಾಕ್ತಾ ಇದ್ದೀರಾ? ನಾನಲ್ಲಿದ್ದು ತೋರಿಸ್ತೀನಿ. ನಾನು ನಿನ್ನ ಹತ್ರ ಚಾಲೆಂಜ್ ಹಾಕ್ತಾ ಇಲ್ಲ, ಇರೋ ವಿಷಯನ ನಿನಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾ ಇದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ ನೋಡು. 3 ತಿಂಗಳೊಳಗೆ ನೀನು ವಾಪಸ್ ಬಂದರೆ ನಿನಗಿಲ್ಲಿ ಜಾಗ ಇರುತ್ತೆ. ಅದ್ರ ನಂತರ ನೀನು ಬಂದರೆ ಮಾತ್ರ ಪರಿಸ್ಥಿತಿ ನೆಟ್ಟಗಿರಲ್ಲ. ಏನು ಡೈವರ್ಸ್ ಕೊಡ್ತೀರಾ? ಕೊಡಿ. ಅಂದರೆ ನೀನು ನನಗೆ ಡೈವರ್ಸ್ ಕೊಡೋಕ್ಕೂ ರೆಡಿ ಇದೆಯಾ? ಹೌದ್ರಿ, ನಾನು ನಿಮಗೆ ಡೈವರ್ಸ್ ಕೊಡೋಕ್ಕೂ ರೆಡಿ ಇದ್ದೀನಿ. ಈ ಬೋರಿಂಗ್ ಲೈಫ್ ನನಗೆ ಸಾಕಾಗಿ ಹೋಗಿದೆ. ಸರಿ, ನಿನ್ನಿಷ್ಟ. ಬೀಗದ್ಕಿನ ಪಕ್ಕದ ಮನೇಲಿ ಕೊಟ್ಬಿಟ್ಟು ಹೋಗಿರು. ನಾನು ಹೋಗ್ತಾ ಇದ್ದೀನಿ ಅಂತ ನಿಮಗೆ ಒಂಚೂರು ಬೇಜಾರಿಲ್ವಾ? ಬೇಜಾರು ಖಂಡಿತ ಇದೆ ಶ್ವೇತಾ.
ಈಗಲೂ ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನಿನ್ನನ್ನು ಖುಷಿಯಾಗಿಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೂ ನನ್ನ ಇತಿಮಿತಿ ಅಂತ ಇರುತ್ತಲ್ವಾ, ನನಗೆ ಅದನ್ನು ಮೀರಿ ಹೋಗೋದಕ್ಕೆ ಇಷ್ಟ ಇಲ್ಲ. ನೀನು ಕೂಡ ನನ್ನ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಇವತ್ತೆಲ್ಲ ನಾಳೆ ಅರ್ಥ ಮಾಡ್ಕೋತೀಯ ಅಂತ ನಾನು ಇಷ್ಟು ದಿನ ಕಾದಿದ್ದೀನಿ. ಆದರೆ ನಿನಗೆ ಅನುಭವ ಬಂದಮೇಲೆ ಅರ್ಥ ಆಗತ್ತೆ ಅಂತ ಅನಿಸುತ್ತೆ. ಸರಿ, ಹೋಗ್ಬಿಟ್ಟು ಬಾ. ಮಾಧವ್ ತನ್ನ ಆಫೀಸಿಗೆ ಹೊರಟೋದ್ಮೇಲೆ ಶ್ವೇತಾ ತನ್ನ ಬಟ್ಟೆ ಬರೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾಳೆ. ಅಪ್ಪ, ಇಲ್ಲಿಂದ ಬಿಡುಗಡೆ ಸಿಕ್ತಲ್ಲ, ಇನ್ನು ನಾನು ಅಮ್ಮನ ಮನೇಲಿ ಆರಾಮಾಗಿರ್ಬೋದು. ಶ್ವೇತಾ, ಇದೇನಿದು ಹೇಳ್ದೆ ಬಂದ್ಬಿಟ್ಟಿದ್ಯಾ? ನನಗೆ ಗೊತ್ತಿತ್ತು ನಾನು ಇಲ್ಲಿಗೆ ಬಂದರೆ ನಿಮ್ಮೆಲ್ಲರಿಗೂ ಖುಷಿ ಆಗತ್ತೆ ಅಂತ. ಹಾಗೆ ಆಯ್ತು. ಮಗಳು ತವ್ರ ಮನೆಗೆ ಬಂದರೆ ಯಾವ ತಾಯಿಗೆ ತಾನೇ ಖುಷಿ ಆಗಲ್ಲ ಹೇಳು? ಹೌದಮ್ಮ, ನೀವೆಲ್ಲರೂ ನನ್ನನ್ನು ಪ್ರೀತಿಯಿಂದ ಬರಮಾಡ್ಕೋತೀರಾ, ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ನಂಬಿಕೆಯಿಂದನೇ ನಾನು ಪರ್ಮನೆಂಟಾಗಿ ಇಲ್ಲೇ ಇರಕ್ಕೆ ಬಂದೆ. ಏನು, ಪರ್ಮನೆಂಟಾಗಿ ಇಲ್ಲೇ ಇರ್ತೀಯಾ? ಅದ್ಯಾಕಮ್ಮ ಹಾಗೆ ಮಾತಾಡ್ತೀಯಾ? ಅವಳನ್ನ ಒಳ ಕರೆಯೋದು ಬಿಟ್ಟು ಬಾಗ್ಲಲ್ಲಿ ನಿಲ್ಲಿಸ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಲ್ಲಮ್ಮ. ಅವಳಿಗಲ್ಲಿ ಏನು ಬೇಜಾರಾಗಿದ್ಯೋ ಏನೋ. ಇಲ್ಲ, ಕೂತ್ ಮಾತಾಡೋಣ. ಒಂದು 4 ದಿನ ಅವಳು ಸುಧಾರಿಸ್ಕೊಳ್ಳಿ. ಅಣ್ಣ, ನಾನು 4 ದಿನದ ಮಟ್ಟಿಗೆ ಬಂದಿದ್ದಲ್ಲ, ಪರ್ಮನೆಂಟಾಗಿ ಇಲ್ಲಿರಕ್ಕೆ ಬಂದಿದ್ದು. ನನ್ನ ಆತಂಕ ಏನು ಅಂತ ಈಗಲಾದ್ರೂ ನಿಂಗೆ ಅರ್ಥ ಆಯ್ತಾ? ಏನೋ ಸಿಟ್ಟಲ್ಲಿ ಹಾಗೆ ಮಾತಾಡ್ತಾಳೆ. ಮೊದಲು ಅವಳನ್ನ ಒಳಗೆ ಕರ್ಕೊಂಡು ಹೋಗಮ್ಮ. ಸರಿ, ಒಳಗೋಗೋಣ. ಹೀಗೆ 2-3 ದಿನ ಕಳಿಯತ್ತೆ. ನಾನು ನಿನ್ನ ಹತ್ರ ಮಾತಾಡಬೇಕು, ಬಾ ಕೂತ್ಕೋ. ನಾನು ಮಾಧವನ್ ಬಿಟ್ಟು ಬರೋಕ್ಕೆ ಏನು ಕಾರಣ ಅಂತ ನಿನ್ನ ಕೇಳಕ್ಕೆ ಕರೆದಿದ್ಯಾ ತಾನೇ? ನಾನೇ ಹೇಳ್ತೀನಿ ಕೇಳು. ಮಾಧವಂಗೆ ಜೀವನದಲ್ಲಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಹೆಂಡತಿನ ಹೊರಗೆ ಕರ್ಕೊಂಡು ಹೋಗ್ಬೇಕು, ಸುತ್ತಾಡಿಸ್ಬೇಕು, ಕೇಳಿದ್ದನ್ನು ಕೊಡಿಸ್ಬೇಕು, ಹೊರಗಡೆ ತಿನ್ನಿಸ್ಬೇಕು ಅನ್ನೋದು ಯಾವ ಆಸೆನೂ ಇಲ್ಲ ನೋಡು. 3 ಹೊತ್ತು ದುಡಿಯೋದು ದುಡಿಯೋದು ದುಡಿಯೋದು. ಅದೇನೋ ದುಡ್ಡು ಒಟ್ಟು ಮಾಡೋದಂತೆ, ಮುಂದೆ ಸುಖವಾಗಿರೋದಂತೆ. ನನಗಂತೂ ಆ ಬೋರಿಂಗ್ ಲೈಫ್ ಸಾಕಾಗಿ ಹೋಗಿದ್ಯಮ್ಮ. ಬೆಳಗ್ಗೆ ಎದ್ದರೆ ತಿಂಡಿ ಮಾಡು, ಅಡುಗೆ ಮಾಡು, ಕಸ ಗುಡಿಸು, ನೆಲ ಒರೆಸು, ಪಾತ್ರೆ ತೊಳಿ, ಬಟ್ಟೆ ಒಗಿ, ಇಷ್ಟೇ ಜೀವನ ಆಗೋಗಿದೆ. ನಂಗೆ ಆ ಬೋರಿಂಗ್ ಲೈಫ್ ಸಾಕಾಗಿ ಹೋಗಿದೆ. ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ನಾನಿನ್ನ ಮನೆಗೆ ಹೋಗಲ್ಲಮ್ಮ. ಅಯ್ಯೋ ದೇವ್ರೆ, ಇಷ್ಟು ಚಿಕ್ಕ ವಿಷಯಕ್ಕೆ ಜಗಳ ಆಡ್ಕೊಂಡು ಬಂದಿದ್ಯೇನೆ? ಜಗಳ ಆಡದೆ ಇನ್ನೇನು ಮಾಡೋದಮ್ಮ? ಮಾತೆತ್ತಿದ್ರೆ ಉಪದೇಶ, ಪ್ರಯೋಜನಕ್ಕೆ ಬಾರದೇ ಉಪದೇಶ. ಈಗ ನೀನೇ ಹೇಳಮ್ಮ. ನಾವು ದುಡ್ಡು ಒಟ್ಟು ಮಾಡಿ ಮುಂದೆ ಸುಖವಾಗಿರ್ಬೇಕಂತೆ. ಈಗಿನ ಕಾಲದಲ್ಲಿ ಈಗಿದ್ದ ಮನುಷ್ಯ ಇನ್ನೊಂದು ಗಳಿಗೆಯಲ್ಲಿ ಇರಲ್ಲ. ಅಂಥದ್ರಲ್ಲಿ ಮುಂದೆ ಯಾವತ್ತೂ ನಾವು ಸುಖವಾಗಿರ್ಬೇಕು ಅಂತ ಇವಾಗ ತ್ಯಾಗ ಮಾಡ್ಕೊಂಡಿರಕ್ಕಾಗತ್ತಾ? ಏನಂದೆ ಶ್ವೇತಾ? ಮುಂದೆ ನಾವು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ಈಗಲೇ ಯಾಕೆ ಇದು ಎಲ್ಲ ಒಟ್ಟು ಮಾಡಿ ಇಡಬೇಕು ಅಂತನಾ? ಬದುಕಿರ್ತೀವೋ ಇಲ್ವೋ ಇದರಲ್ಲೇ ಉತ್ತರ ಇದೆ. ಬದುಕಿರ್ತೀವಿ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ, ಹಾಗೆ ಬದುಕಿರಲ್ಲ ಅನ್ನೋದಕ್ಕೂ ಗ್ಯಾರಂಟಿ ಇಲ್ಲ. ಆದರೆ ನಾವು ಮುಂದಿನ ಜೀವನ ಸುಖವಾಗಿರ್ಬೇಕು ಅಂತ ಇವತ್ತಿಂದನೇ ಕೂಡಿಡೋದು ಒಳ್ಳೆ ಅಭ್ಯಾಸ ಅಲ್ವಾ? ನೀನು ಈಗ ಅವ್ರ ಥರನೇ ಮಾತಾಡ್ತಿದ್ಯಾ? ಅದು ಹಾಗಲ್ಲ ಶ್ವೇತಾ. ಮಾಧವ ತುಂಬ ಒಳ್ಳೆ ಹುಡುಗ. ಮುಂದೆ ಏನಾದರೂ ತಾನು ಸಾಧಿಸಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ. ಅಂಥವನಿಗೆ ನೀನು ಆಸರೆ ಆಗಿದ್ದು, ಬೆನ್ನೆಲುಬಾಗಿದ್ದು, ಅವನ ಕೆಲಸದಲ್ಲಿ ಕೈ ಜೋಡಿಸೋದನ್ನು ಬಿಟ್ಟು ಚಿಕ್ಕ ಪುಟ್ಟ ವಿಷಯಕ್ಕೆ ಹಠ ಮಾಡ್ಕೊಂಡು ತವ್ರ ಮನೆ ಸೇರಿದ್ಯಲ್ಲ. ಈಗೇನು ನಿನಗೆ ನಾನು ಭಾರ ಆಗ್ತಿದ್ದೀನಾ? ಸರಿ ಬಿಡು, ನಾನು ಇಲ್ಲೂ ಇರಲ್ಲ, ಎಲ್ಲಾದರೂ ಕೆಲಸ ಮಾಡ್ಕೊಂಡಿರ್ತೀನಿ. ನನ್ನ ಮಾತು ಅರ್ಥ ಮಾಡ್ಕೋ ಶ್ವೇತಾ. ಏನದು ಜೋರ್ ಗಲಾಟೆ? ನೋಡಿ ಅಪ್ಪ, ಅಮ್ಮ, ನಾನು ಮತ್ತೆ ಆ ಮಾಧವನ್ ಮನೆಗೆ ಹೋಗ್ಬೇಕಂತೆ. ಅವನು ಬರೀ ಬೋರಿಂಗು. ಇನ್ನು 4 ದಿನ ಕಳೀಲಿ ಜಲ್ಜಾ, ಅರ್ಜೆಂಟ್ ಮಾಡಬೇಡ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅಷ್ಟು ಸುಲಭಕ್ಕೆ ಬಿಟ್ಟೋಗೋ ಅಂಥದ್ದಲ್ಲ. ಇನ್ನು 4 ದಿನ ಕಳೆದ್ರೆ ಇವಳಿಗೆ ಮಾಧವನ್ ಮೇಲೆ ಪ್ರೀತಿ ಉಕ್ಕುತ್ತೆ. ಮಾಧವನ್ಗೆ ಇವಳು ನೆನಪು ಕಾಡುತ್ತೆ. ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರೋ. ಏನ್ ತಾಳ್ಮೆನೋ ಏನೋ. ಮತ್ತು 4 ದಿನ ಕಳೀತು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಹಾಲು ಖರ್ಚಾಗೋಗಿದೆ. ರಾತ್ರಿವರೆಗೂ ನಾನು ಹೇಗಪ್ಪ ಮೇಂಟೈನ್ ಮಾಡೋದು? ಇದೆಲ್ಲ ಉಳಿದೆ ಕೆಲಸ ಮಾಡ್ತೀನಿ ಅವಳಿಗೆ. ಶ್ವೇತಾ, ಏ ಶ್ವೇತಾ! ಅಮ್ಮ ಯಾಕೆ ಇಷ್ಟೊಂದು ಸಿಟ್ಟಲ್ಲಿ ಕರೀತಿದ್ದಾರೆ? ಏನಾಯ್ತಮ್ಮ? ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ? ಯಾಕೆ ಸಿಟ್ಟು ಅಂದ್ರೆ, ಪಾತ್ರೆಲಿದ್ದಿದ್ದ ಹಾಲು ಅರ್ಧಕ್ಕರ್ಧ ಖಾಲಿ ಆಗೋಗಿದೆ. ಇದೆಲ್ಲ ನಿಂದ ಕೆಲಸ.
ಅಮ್ಮ ಅದು ತಲೆನೋವ್ತಾ ಇತ್ತು, ಹಾಗಾಗಿ ದೊಡ್ಡ ಲೋಟದಲ್ಲಿ ಕಾಫಿ ಮಾಡ್ಕೊಂಡು ಕುಡ್ದೆ. ಹಾಂ, ಸುಖವಾಗಿದೆಯಲ್ಲ, ತಲೆನೋವು ಬರುತ್ತೆ ಮತ್ತೊಂದು ಬರುತ್ತೆ, ಎಲ್ಲದಕ್ಕೂ ಕಾಫಿ ಮಾಡ್ಕೊಂಡು ಕುಡಿದ್ರೆ ಹಾಲು ಎಲ್ಲಿಂದನೇ ತರೋದು? ಅದು ಯಾಕಮ್ಮ ಹಾಗೆ ಮಾತಾಡ್ತೀಯ? ಮುಂಚೆ ನಂಗೆ ಬೇಕಾದಾಗೆಲ್ಲ ಕಾಫಿ ಟೀ ಎಲ್ಲ ಮಾಡಿ ಕುಡಿತಿದ್ನಲ್ವಾ, ಈಗಲೂ ಹಾಗೆ ಮಾಡಿಕೊಂಡೆ. ಆದರೆ ನೀನು ಯಾವತ್ತೂ ಸಿಟ್ಟು ಮಾಡಿಕೊಡ್ತಿರ್ಲಿಲ್ಲ, ಇವತ್ತಕ್ಕೆ ಇಷ್ಟೊಂದು ಸಿಟ್ಟು? ಮುಂಚೆ ಮನೆ ಪರಿಸ್ಥಿತಿ ಹಾಗಿರಲಿಲ್ಲ. ನಿಮ್ಮಪ್ಪನೂ ದುಡಿತಾ ಇದ್ರು, ಒಳ್ಳೆ ಸಂಬಳ ಬರ್ತಿತ್ತು. ಈಗ ಅವ್ರಿಗೆ ಪೆನ್ಷನ್ ಬರ್ತಾ ಇದೆ. ಇನ್ನು ನಿಮ್ಮ ಅಣ್ಣ ದುಡ್ದಿದ್ದ ದುಡ್ಡು ಅವನ ಭವಿಷ್ಯಕ್ಕೆ ಬೇಡವಾ? ಮದುವೆ ಬೇರೆ ಸೆಟ್ ಆಗಿದೆ, ಮದುವೆಗೆ ಇಷ್ಟು ಖರ್ಚಾಗತ್ತೆ, ಮುಂದೆ ಮಕ್ಕಳು ಮರಿ ಅಂತ ಬೇಡವಾ? ಒಂದು ಲೋಟ ಹಾಲು ತೆಗೆದಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ ಅಮ್ಮ? ಹೌದು, ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕಿದ್ರೆ ಮಾತ್ರ ಜೀವನ. ಇದೆಲ್ಲ ನಿನ್ಗೆ ಅರ್ಥ ಆಗಿದ್ದಿದ್ರೆ ಈ ತವ್ರ ಮನೆಗೆ ಬಂದು ಬಿದ್ದಿರ್ತಿರ್ಲಿಲ್ಲ. ಈ ಮಾತನ್ನು ಕೇಳಿ ಶ್ವೇತಂಗೆ ತುಂಬಾನೇ ಬೇಜಾರಾಗತ್ತೆ. ಯಾಕೆ ಮಗಳೇ ಇಷ್ಟು ಬೇಜಾರಲ್ಲಿದ್ಯಾ? ಮಾಧವನ್ ನೆನ್ಪಾಯ್ತಾ ಹೇಗೆ? ಮಾಧವನ್ ನೆನಪೇನೂ ಆಗಿಲ್ಲ ಅಪ್ಪ, ಹಾಗೆ ಏನೋ ಬೇಜಾರಾಯ್ತು ಬಿಡಿ ಅಪ್ಪ. ಅದೇನ್ ಹೇಳ್ಬೇಕಿದ್ಯೋ ನೇರವಾಗಿ ಹೇಳು. ಅಪ್ಪ, ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಗಿದೆ. ಫ್ರೆಂಡ್ಸ್ ಜೊತೆಗೆಲ್ಲಾದರೂ ಟ್ರಿಪ್ ಹೋಗಿ ಬರೋಣ ಅಂತ. ಸ್ವಲ್ಪ ದುಡ್ಡು ಕೊಡ್ತೀರಾ? ಏನು, ನೀನ್ ಟ್ರಿಪ್ ಹೋಗಕ್ಕೆ ನಾನ್ ದುಡ್ಡು ಕೊಡ್ಬೇಕಾ? ನನ್ನ ಹತ್ರ ಇಲ್ಲಿಂದ ಬರ್ಬೇಕೆ? ವಯಸ್ಸಾಗಿದ್ದ ಅಪ್ಪನ ಹತ್ರ ದುಡ್ಡು ಕೇಳಕ್ ನಿಂಗೆ ನಾಚಿಕೆ ಆಗಲ್ವಾ? ಇಷ್ಟು ವರ್ಷ ನಾನು ಕಷ್ಟಪಟ್ಟು ದುಡ್ದು ನಿಂಗೂ ನಿಮ್ಮ ಅಣ್ಣಂಗೂ ಸಾಕಿ ಎಜುಕೇಶನ್ ಕೊಟ್ಟು, ಅದರಲ್ಲೂ ನಿನಗೆ ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಮೇಲೂ ಈಗಲೂ ನೀನು ನನ್ನ ಹತ್ರ ದುಡ್ಡು ಕೇಳ್ತೀಯಲ್ಲ, ನಿಂಗೇನೋ ಅನ್ಸಲ್ವಾ? ನಿನ್ಗೆ ಜಾಲಿ ಲೈಫ್ ಬೇಕು ಅನ್ನೋ ಹಾಗಿದ್ದಿದ್ರೆ ಮದುವೆ ಆಗ್ಬೇಕಿತ್ತು. ಅಪ್ಪ, ನೀವು ಹೀಗೆ ಮಾತಾಡ್ತೀರಾ? ಹೀಗೆ ಮಾತಾಡ್ದೆ ಇನ್ ಹೇಗೆ ಮಾತಾಡ್ಬೇಕು? ನಿನ್ ಮದ್ವೆಗೆ ಎಷ್ಟೆಲ್ಲ ಖರ್ಚು ಮಾಡಿದೀವಿ, ಇನ್ನೂ ಸಾಲ ಮುಗಿಸಿಲ್ಲ, ಆಗ್ಲೇ ಮನೆಗೆ ಬಂದು ಕೂತ್ಕೊಂಡಿದ್ಯಾ. ಮುಂದೆ ತಂದೆ ಹತ್ರ ಏನೂ ಮಾತಾಡಕ್ಕಾಗದೆ ರೂಮಿಗೆ ಬಂದ ಶ್ವೇತಂಗೆ ಹೊರಗಡೆ ಅಪ್ಪ, ಅಣ್ಣ, ಅಮ್ಮ ಮಾತಾಡೋದು ಕೇಳಿಸ್ತು. ಇದೇನಮ್ಮ ಇವಳು ಇಷ್ಟು ದಿನ ಆದ್ರೂ ಇನ್ನೂ ಇಲ್ಲೇ ಇದ್ದಾಳೆ. ಇವಳು ಇಲ್ಲೇ ಇದ್ರೆ ನನ್ ಮದ್ವೆ ಆಗೋದು ಡೌಟ್ ಅಲ್ವಾ? ಹೌದು ಕಣೋ, ಇವಳು ಬ್ಯಾಗ್ ಎತ್ಕೊಂಡು ಮನೆಗೆ ಬಂದಾಗ್ಲೇ ನನಗೆ ಡೌಟ್ ಇತ್ತು. ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ನೀನು ನೋಡಿದ್ರೆ ನನ್ನ ಬಾಯಿ ಮುಚ್ಚಿಸ್ದೆ. ಆಮೇಲೆ ನಿಮ್ಮಪ್ಪನೂ ನನಗೆ ಬೈದ್ರು. ಈಗ ನೋಡು, ಅನ್ನೋ ಹಾಗಿಲ್ಲ, ಅನುಭವಿಸೋ ಆಗಿಲ್ಲ, ಹಾಗಾಗಿದೆ ಪರಿಸ್ಥಿತಿ. ಇದನ್ನೆಲ್ಲ ಕೇಳಿದ್ಮೇಲೆ ಶ್ವೇತಂಗೆ ಒಂದು ನಿಮಿಷನೂ ಅಲ್ಲಿರೋಕೆ ಮನಸ್ಸಾಗಿಲ್ಲ. ಬ್ಯಾಗ್ ಎತ್ಕೊಂಡು ಹೊರಟೇ ಬಿಟ್ಲು. ಎಲ್ಲಿಗೆ ಹೋಗ್ತಿದ್ಯಾ ಶ್ವೇತಾ? ಇನ್ನೆಲ್ಲಿಗೆ ಹೋಗೋದಮ್ಮ, ನನ್ನ ಗಂಡನ ಮನೆಗೆ. ಮತ್ತೆ ನಾನು ಅಲ್ಲಿಗೆ ಹೋಗಲ್ಲ, ಬೋರ್ ಲೈಫು ಅಂತೆಲ್ಲ ಹೇಳ್ತಿದ್ದೆ. ಹೌದಪ್ಪ, ಅಲ್ಲಿ ಲೈಫು ಬೋರ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಅದು ಸುಖವಾದ ಲೈಫು ಅನ್ನೋದು ಇಲ್ಲಿಗೆ ಬಂದಮೇಲೆ ಅರ್ಥ ಆಯಿತು. ನಾನು ಕೂಡ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಸೇರ್ಕೋತೀನಪ್ಪ. ಅದಕ್ಕೆ ನಾನು ಇವಾಗಲೇ ಹೊರಟೆ. ನಿನ್ನ ಮಾತು ಕೇಳಿ ತುಂಬ ಖುಷಿ ಆಯಿತು ಶ್ವೇತಾ. ಹೆಣ್ಮಕ್ಳು ಮದುವೆ ಆಗಿ ಹೊರಟ ಮೇಲೆ ತವ್ರ ಮನೆಗೆ ಅತಿಥಿ ಆಗಿರ್ಬೇಕೇ ಹೊರತು ಪರ್ಮನೆಂಟ್ ಆಗಿ ಇರೋಕ್ಕಾಗಲ್ಲಮ್ಮ. ಒಳ್ಳೆ ನಿರ್ಧಾರನೇ ಮಾಡಿದ್ಯಾ, ಹೋಗ್ಬಿಟ್ ಬಾ ಮಗಳೇ. ಹಾ, ಗಂಡನ ಜೊತೆಗೆ ಆಗಾಗ ಬರೋದನ್ನ ಮರಿಬೇಡ. ಆಯ್ತಪ್ಪ, ಬರ್ತೀನಿ. ಮಾಧವನ್ನ ನೋಡ್ತಿದ್ದ ಹಾಗೆ ಶ್ವೇತಂಗೆ ದುಃಖ ಉಕ್ಕಿ ಬಂತು. ಏನಾಯ್ತು ಶ್ವೇತಾ? ನನ್ನ ತಪ್ಪಾಯ್ತು ಮಾಧವ್. ಇನ್ಮೇಲೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಇದ್ರು ಸತ್ರು ನಿಮ್ಮ ಜೊತೆಗೇನೆ. ಆಗಿದ್ದು ಆಗೋಯ್ತು, ನಿಂಗೀಗೆಲ್ಲ ಅರ್ಥ ಆಯ್ತಲ್ಲ. ಇನ್ಮೇಲೆ ನಾವಿಬ್ರು ಇರೋದ್ರಲ್ಲೇ ಖುಷಿಯಾಗಿರೋಣ. ಶ್ವೇತಾ ತನ್ನ ತಪ್ಪನ್ನು ತಿದ್ಕೊಂಡು ಮಾಧವನ ಜೊತೆಗೆ ಸುಖವಾಗಿ ಬಾಳಿದ್ಲು. ಈ ಕಥೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.